ಬಿಡದಿ ಟೌನ್ಶಿಪ್ ವಿವಾದ ರಾಜಕೀಯ ತಿರುವೇನೋ ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದೆ. ಒಂದ್ ಕಡೆಗೆ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿಯನ್ನ ಶುರು ಮಾಡಿದ್ದಾರೆ. ಅದು ಕೂಡ ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗುಡುಗಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಬರ್ತಾ ಇದೆ. ಆದರೆ ರೈತರನ್ನ ಒಕ್ಕಲೆಬ್ಬಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ ಎಂಬ ಅರ್ಥವನ್ನ ಇಲ್ಲಿ ಪರಮೇಶ್ವರ್ ಹೇಳಿರುವಂತದ್ದು. ಬಿಡದಿ ಟೌನ್ಶಿಪ್ ವಿವಾದ ರಾಜಕೀಯ ಜಟಾಪಟಿಯನ್ನು ಪಡ್ಕೊಂಡಿರೋದು ಗಮನಿಸ್ತಾನೆ ಇದ್ದೀವಿ. ಬೆಳಗ್ಗೆಯಿಂದ ಒಂದಲ್ಲ ಒಂದು ಸ್ಟೇಟ್ಮೆಂಟ್, ಒಂದಲ್ಲ ಒಂದು ರಾಜಕೀಯ ನಾಯಕರು ಹೇಳಿಕೆಗಳನ್ನು ಕೊಡ್ತಾಲೇ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸದ್ಯ ಡಿಸಿಎಂ ಪರಮೇಶ್ವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಟೌನ್ಶಿಪ್ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜರ್ದಿರುವಂಥದ್ದು. ಆದರೆ ರೈತರನ್ನ ಒಕ್ಕಲೆಬ್ಬಿಸುವ ಉದ್ದೇಶ ನಮ್ಮ ಸರ್ಕಾರಕ್ಕಿಲ್ಲ. ಹಾಗಾಗಿ ಸಂಧಾನದ ಮೂಲಕವೇ ಯೋಜನೆ ಜಾರಿ ಮಾಡಬೇಕು, ಸಂಧಾನಕ್ಕೆ ಬನ್ನಿ ಎಂಬ ಅರ್ಥದಲ್ಲಿ ಮಾತನಾಡಿರೋದು. ಹಾಗಾಗಿ ವಿಧಾನಸೌಧಕ್ಕೆ ಬದಲು ಬಿಡದಿಯಲ್ಲಿ ರೈತರೊಂದಿಗೆ ಚರ್ಚೆಗೆ ಬನ್ನಿ ಅಂತ ಹೇಳಿರುವಂತದ್ದು. ಸದ್ಯ ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜಕೀಯ ಬಣ್ಣ ಬೇಡ. ಎಚ್.ಡಿ. ಕುಮಾರಸ್ವಾಮಿ ಅವರೇನು ಹೇಳಿದ್ರಲ್ಲ, ಬೆಳಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಲೆಟರ್ ಅನ್ನ ಬರೀತಾರೆ ಕುಮಾರಸ್ವಾಮಿ ಅವರಿಗೆ. ಸರಿ, ಇವಾಗ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡೆಯೋದಕ್ಕೆ ಬಿಡದಿ ಟೌನ್ಶಿಪ್ ಕುರಿತಂತೆ ಏನು ಹೋರಾಟ ಎಲ್ಲ ಮಾಡ್ತಿದ್ದೀರಲ್ಲ, ಬನ್ನಿ ವಿಧಾನಸೌಧಕ್ಕೆ ಕುತ್ಕೊಂಡು ಆರಾಮಾಗಿ ಮಾತನಾಡೋಣ, ಅದ್ರ ಜೊತೆ ಒಂದಷ್ಟು ಜನರನ್ನು ಕರ್ಕೊಂಡ್ಬನ್ನಿ. ಸೊ ಯಾಕೆ ನೀವು ಒಪ್ತಾ ಇಲ್ಲ, ಯಾವ ಉದ್ದೇಶ, ಏನು ಸಮಸ್ಯೆ ಇದೆ, ಸಮಸ್ಯೆ ಬಗೆಹರಿಸೋಣ ಎಂಬ ಅರ್ಥದಲ್ಲಿ ಪತ್ರವನ್ನ ಬರೆದಿದ್ರು. ಅದಕ್ಕೆ ಪ್ರತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪತ್ರ ಬರೆದಿದ್ರು. 26ನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಮೀಟಿಂಗ್ಸ್ಗಳು ಇದೆ, ಹಾಗಾಗಿ ಬರೋಕ್ ಸಾಧ್ಯ ಇಲ್ಲ. 27ನೇ ತಾರೀಕು ಮೀಟಿಂಗ್ ಮಾಡೋಣ, ಅದಕ್ಕೆ ನಾನು ವಿಧಾನಸೌಧಕ್ಕೆ ಬರಬೇಕು ಅಂತ ಏನಿಲ್ಲ. ಅಷ್ಟು ರೈತರು, ಸಾವಿರಾರು ರೈತರು ಇದಾರಲ್ಲ, ಅವರನ್ನು ವಿಧಾನಸಭೆಯ ನಾನು ಹೊರಗೆ ನಿಲ್ಲಿಸ್ಬಿಟ್ಟು ಹೆಂಗೆ ನಿಮ್ಮ ಹತ್ರ ನಾನು ಮಾತಾಡೋಕೆ ಸಾಧ್ಯ? ಒಂದು 4 ಗೋಡೆ ಮಧ್ಯದಲ್ಲಿ. ಬೆಟರ್ ನೀವೇ ಬಿಡದಿಗೆ ಬಂದ್ಬಿಡಿ, ಅಲ್ಲಿ ರೈತರ ಸಮ್ಮುಖದಲ್ಲೇ ಸಮಾಲೋಚನೆ ನಡೆಸೋಣ. ರೈತರ ಮಾತು ಕೇಳಿ, ರೈತರ ಸಮಸ್ಯೆಗಳನ್ನ ಕೇಳಿ, ಅವರು ಭೂಮಿಯನ್ನು ಯಾಕೆ ಕೊಡಬೇಕು, ಭೂಮಿಯನ್ನು ಯಾಕೆ ಬಿಡ್ತಾ ಇಲ್ಲ, ಏನಿದೆ ಅಲ್ಲಿ ಅರ್ಥದಲ್ಲಿ ನೀವು ಮಾತಾಡಿ ರೈತರ ಜೊತೆಗೆ ಆ ಮಾತನ್ನೇ ಹೇಳಿದ್ರು. ಸದ್ಯ ಈ ಕುರಿತಂತೆ ಈಗ ಡಿಸಿಎಂ ಪರಮೇಶ್ವರ್ ಈಗ ಎಚ್.ಡಿ. ಕುಮಾರಸ್ವಾಮಿಗೆ ಗುಡುಗಿರುವಂಥದ್ದು, ನೀವು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದ್ದೀರಿ ಅಂತ ಹೇಳಿಯೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜಕೀಯ ಬಣ್ಣ ಬೇಡ ಅಂತ ಹೇಳ್ಬಿಟ್ಟು ಎಚ್ಡಿಕೆಗೆ ಕಿವಿ ಮಾತು ಹೇಳಿದ್ದಾರೆ. ಅದರ ಜೊತೆಗೆ ಈ ಸಾಧಕ ಬಾಧಕಗಳ ಬಗ್ಗೆ ಮುಕ್ತ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಸರ್ಕಾರ ಸರಿ, ನೀವು ಒಪ್ತಾ ಇಲ್ವಲ್ಲ ಬಿಡದಿ ಟೌನ್ಶಿಪ್ಗೆ, ಸಾಧಕ ಬಾಧಕ ಅಂದ್ರೆ ಏನೇನು ಆಗಬಹುದು, ಏನೇನು ಆಗಲ್ಲ, ಇವೆಲ್ಲದರ ಕುರಿತು ಮಾತನಾಡೋಣ, ಸರ್ಕಾರ ಸಿದ್ಧ ಇದೆ. ಹಾಗಾಗಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಪರಮೇಶ್ವರ್ ಇದನ್ನ ವಾಗ್ದಾಳಿ ನಡೆಸಿದ್ದಾರೆ. ಕುರಿತಂತೆ ಬನ್ನಿ ಮಾತನಾಡೋಣ ಅಂದ್ಬಿಟ್ಟು ಅವರು ಕೂಡ ಮುಕ್ತವಾಗಿ ಕುಮಾರಸ್ವಾಮಿ ಅವರಿಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಡಿಸ್ಕಸ್ ಮಾಡೋಣ, ಏನು ಆಗು ಹೋಗು, ಸಾಧಕ ಬಾಧಕ ಎಲ್ಲ ಕುರಿತಂತೆ ಮಾತನಾಡಿದ್ದಾರೆ. ಹಾಗಿದ್ರೆ ಪರಮೇಶ್ವರ್ ಏನ್ ಹೇಳಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಬನ್ನಿ ನೋಡ್ಕೊಂಬೋಣ. ಎಲ್ಲ ಯಾರು ಸಂಬಂಧಪಟ್ಟಂತವ್ರನ್ನೆಲ್ಲ ಹೌದು, ಈಗ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು. ನಾನು 26ನೇ ತಾರೀಕು 11 ಗಂಟೆಗೆ ವಿಧಾನಸೌಧದಲ್ಲಿ ನಮ್ಮ ಟೀಮ್ ಆಫ್ ಮಿನಿಸ್ಟರ್ಸ್ ಅಂಡ್ ಆಫೀಸರ್ಸ್ ನಾವೆಲ್ಲ ಇರ್ತೀವಿ, ನೀವು ನಿಮಗೆ ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ಬಂದು ಚರ್ಚೆ ಮಾಡೋಣ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಆ ಪತ್ರ ನಾನು ಕೂಡ ನೋಡಿದ್ದೇನೆ. ಅದಕ್ಕೆ ಅವರು ಪ್ರತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನೀವು ಅಲ್ಲಿಗೆ ಬನ್ನಿ, ಬಿಡದಿಗೆ ಬನ್ನಿ, ಅವ್ರನ್ನ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ನೀವು ಬಿಡದಿಗೆ ಬನ್ನಿ, ಅಲ್ಲಿ ಯಾವುದೋ ಒಂದು 2 ಹಳ್ಳಿ ಹೆಸರು ಹೇಳಿದ್ದಾರೆ ಅವರು, ಅಲ್ಲೇ ರೈತರನ್ನ ಕರಿತೀವಿ, ಎಲ್ಲ ಯಾರು ಸಂಬಂಧಪಟ್ಟಂಥವ್ರನ್ನೆಲ್ಲ ಕರಿತೀವಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಅವ್ರು ಕರೆದಿದ್ದಾರೆ. ಆದರೆ 26ಕ್ಕೆ ಬೇಡ, ನಾನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, 27ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದನ್ನ ನೋಡ್ಬೇಕು. ಅಲ್ಲ, ನಾವು ಇದರ ಬಗ್ಗೆ ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆಗಿ ಎಲ್ಲಿಂದ ಹಣ ಒದಗಿಸ್ಬೇಕು, ಯಾವ ರೀತಿಯಿಂದ ಹಡ್ಕೋಯಿಂದ BDA ಎಲ್ಲ ಹಣ ಒದಗಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಚರ್ಚೆ ಆಗಿದೆ. ಚರ್ಚೆ ಆಗಿಲ್ಲ ಅಂತಲ್ಲ, ಆದರೆ ಇದು ಒಂದು ರೀತಿಯಲ್ಲಿ ರಾಜಕೀಯದ ಇದಕ್ಕೆ ತಿರುಗ್ಕೊಳ್ತಾ ಇದೆ. ಅದನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಪ್ರಾಜೆಕ್ಟನ್ನು ಅನ್ನೋದ್ರ ಬಗ್ಗೆ ಸರ್ಕಾರ, ಮುಖ್ಯಮಂತ್ರಿಗಳು ನಾವೆಲ್ಲರೂ ತೀರ್ಮಾನ ತಗೋತೀವಿ. ಹೌದು, ಈಗ ಪತ್ರ ಬರೆದಿ